ಕೊಟ್ರು ನೋಡಿ. ನಾವು ಕನ್ನಡಿಗರು ಮಾತ್ರ, ಭಾರತೀಯರು ಮಾತ್ರ ಉದ್ಧಾರ ಆಗ್ಲಿಲ್ಲ, ಇಂಗ್ಲೆಂಡ್ ಉದ್ಧಾರ ಆಗೋಯ್ತು ನಮ್ಮಿಂದ. ಪ್ರತಿ ವರ್ಷ 10,000 kg ಚಿನ್ನವನ್ನ ಇಲ್ಲಿ ತಗೊಂಡೋದ್ರು ಸರ್. ಆವರೇಜ್ ನಾನು ಹೇಳ್ತಾ ಇರೋದು. ಕೊಹಿನೂರ್ ಡೈಮಂಡ್ ಅಷ್ಟೇ ಅಲ್ಲ, ಕೋಲಾರ ಚಿನ್ನಾನು ತಗೊಂಡೋಗಿದ್ದಾರೆ. ಆವರೇಜ್ ಆಫ್ 10,000 kgs ಪರ್ ಇಯರ್ ಇವ್ರು ಇಲ್ಲಿಂದ ತಗೊಂಡೋಗಿ. ಎಷ್ಟು ವರ್ಷ ತಗೊಂಡೋಗಿ ಸರ್? 55-60 ವರ್ಷ ತಗೊಂಡೋಗಿದ್ದಾರೆ. 1881 ಇಂದ 1881 ಅಲ್ಲಿ ಜಾನ್ ಟೇಲರ್ ಅಂಡ್ ಕಂಪನಿ ಅವ್ರು ಬಂದಾಗ್ಲೇ ಆಟ ಶುರುವಾಗಿದೆ. ಅದಕ್ಕೆ ಮುಂಚೆ ತುಂಬಾ ಜನ ಬಂದ್ರು. ಮೈಕೆಲ್ ಲ್ಯಾವೆಲ್ಲೆ, ನಮ್ ಲ್ಯಾವೆಲ್ಲೆ ರಸ್ತೆ ಲ್ಯಾವೆಲ್ಲೆ, ಆ ಪುಣ್ಯಾತ್ಮನೆ ಮೊದಲನೇ ಅವನು ಇದ್ರ ಮೇಲೆ ಕೈ ಇಟ್ಟವನು, ಚಿನ್ನದ ಮಣ್ಣು ಮೇಲೆ ಕೈ ಇಟ್ಟವನು. ಜಾನ್ ವಾರ್ನನ್ ಅಂತ ಒಬ್ಬ ಇದೆ 1802 ನಲ್ಲಿ. ಅವನು ಡಿಮಾರ್ಕೆಟ್ ಮಾಡ್ಬೇಕಾದ್ರೆ ಮೈಸೂರಿನ ಅವ್ನು ಗೊತ್ತಿತ್ತು ಈ ಕೋಲಾರದಲ್ಲಿ ಚಿನ್ನ ಸಿಗುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಅದಾದ್ಮೇಲೆ ತುಂಬಾ ಜನ ಬಂದ್ರು. ಲ್ಯಾವೆಲ್ಲೆ ಬಂದ, ಅದಾದ್ಮೇಲೆ ತುಂಬಾ ಒಂದು ಕೋಲಾರ್ ಕನ್ಫೆಷನರೀಸ್ ಅಂತ ಬಂತು, ಆಸ್ಟ್ರೇಲಿಯನ್ ಮೈನರ್ಸ್ ಬಂದ್ರು. ಇವರೆಲ್ಲ ಆದ್ಮೇಲೆ ಇವರು ಜಾನ್ ಟೇಲರ್ ಅಂಡ್ ಸನ್ಸ್ ಬಂದ್ರು. ಅವಾಗ ಶುರುವಾಯ್ತು. ಮೊದಲನೇ ವರ್ಷ ಬರೀ 750, ಮೊದಲು 10 ವರ್ಷಗಳಲ್ಲಿ ಬರೀ 750 kg ಅಷ್ಟು ತೆಗೆದಿದ್ದು. ಎರಡನೇ 10 ವರ್ಷಗಳಲ್ಲಿ 8,900 ತೆಗೆದ್ರು. ಮೂರನೇ 10 ವರ್ಷಗಳಲ್ಲಿ 15,000, 17,000. ನಾವು ನಮ್ಮಪ್ಪನ ಅಪ್ಪ ಅನ್ಬೇಕು ಫಸ್ಟ್, ಪಕ್ಕದ ಮನೆಯವ್ರು ಆಮೇಲೆ. ನಮ್ಮಪ್ಪನ್ ನಾವು ಫಸ್ಟ್ ಅಪ್ಪ ಅನ್ನೋದನ್ನ ಕಲಿಬೇಕು. ಅದು ಯಾವತ್ತು ನಾವು ನಮ್ಮದನ್ನ ಬಿಟ್ಕೊಡ್ಬಾರ್ದು ಕಣ್ರಿ. ಇಷ್ಟೇ ನಾನು ಹೇಳೋದು. ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲ ಜಪಾನ್ ಉದಾಹರಣೆ ಕೊಡೋರು. ಇದನ್ನ ನಾನು ತುಂಬಾ ಕಡೆ ಹೇಳಿದೀನಿ. ಜಪಾನ್ ದೇಶ 2ನೇ ಮಹಾಯುದ್ಧದ ಕಾಲದಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬಿತ್ತು. ಅವಾಗ ಎಲ್ಲ ನಾಶ ಆಗೋಯ್ತು. ಅದಾದ್ಮೇಲೆ ಕೆಲವೇ ವರ್ಷಗಳಲ್ಲಿ 50-75 ವರ್ಷಗಳಲ್ಲಿ ನಂಬರ್ 1 ದೇಶ ಆಯ್ತು ಜಗತ್ಗೆ. ಒಪ್ಪ ಅಂತ ಮಾತು ನಾನು ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಆದ್ರೆ ಅದಕ್ಕೂ ಬಹಳ ಹಿಂದೆನೆ 1800ರಲ್ಲಿ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ ಬ್ರಿಟಿಷ್ನವ್ರು ನಮ್ಮನ್ನ ಒಂದು ಕಾಸು ಬಿಡದಂಗ್ ದೋಚಿದ್ರು. ಅರಮನೆ ಕಟ್ಟಕ್ ನಮ್ಮ ಹತ್ರ ದುಡ್ಡಿಲ್ಲ. 4 ವರ್ಷ ನಾವು ಅರಮನೆನೇ ಕಟ್ಟಲಿಲ್ಲ. 1800ರಿಂದ 1804 ದಸರಾನೇ ನಡೀಲಿಲ್ಲ. ಅವಾಗ ಎಲ್ಲ ಪುನಃ 1804ರಿಂದ ಪುನಃ ಶುರುವಾಯ್ತು. ಶುರುವಾದ್ಮೇಲೆ 1910ರಲ್ಲಿ ಪ್ರಪಂಚದ 7ನೇ ಶ್ರೀಮಂತರು ನಮ್ಮ ಮಹಾರಾಜರು. ಎಷ್ಟೆತ್ತರಕ್ಕೇರಿದ್ವಿ ನಾವು 100 ವರ್ಷಗಳಿಂದ. ಇದನ್ನ ನಾವು ನೆನ್ಕೋಬೇಕು. ಎಷ್ಟೆಲ್ಲ ಪ್ರಥಮಗಳನ್ನು ಕೊಟ್ವಿ ನಾವು. 1806ರಲ್ಲಿ ಮೊದಲ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ವಿ ನಾವು. ಎಷ್ಟೆಲ್ಲ 6 ವರ್ಷಕ್ಕೆ ಎಷ್ಟೆಲ್ಲ ಸುಧಾರಣೆಗಳು. ಇದನ್ನ ನಾವು ನೆನ್ಕೋಬೇಕು. ನಮ್ಮವರೇ ನಮಗ್ ಸ್ಫೂರ್ತಿ ಕೊಡಕ್ ಬೇಕಾದಷ್ಟು ಜನ ಇದ್ದಾರೆ. ನಾವ್ಯಾಕೆ ಇನ್ನೊಬ್ಬರ ಮನೆ ನೋಡ್ಬೇಕು? ಪ್ರತಿ ಪ್ರಜೆ ಆಫೀಸಿನ ಮನೆಗ್ ಬಂದು ಲೈಟ್ ಹಾಕಿ ನೀರ್ ಕುಡಿಯುವಾಗ ಮಹಾರಾಜರ ನೆನ್ಸ್ರಿ, ಕಾವೇರಿ ನೀರ್ ಕೊಟ್ಟವ್ರು, ಲೈಟ್ ಕೊಟ್ಟವ್ರು ಅವರು ಅಂತ ನಾನು ಹೇಳ್ತಾನೆ ಇರ್ತೀನಿ. ಶಿಂಷಾಯಿಂದ ಫಸ್ಟ್ 1901ರಲ್ಲಿ ಕರೆಕ್ಟ್ ಏಷ್ಯಾದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಮಾಡಿದ್ವಿ. 1905ರಲ್ಲಿ ಏಷ್ಯಾದ ಮೊದಲ ವಿದ್ಯುತ್ ದೀಪ ಕೊಟ್ರು ಮಹಾರಾಜರು ಬೆಂಗಳೂರಿಗೆ, ಇದೇ KR ಮಾರ್ಕೆಟ್ಗೆ. ಇವತ್ತಿಗೂ ನಮ್ಮ ಮೈಸೂರು ಮನೆಯಲ್ಲಿ ನಾವು ಸಮ್ ಟ್ಯಾಂಕ್ ಓವರ್ ಟ್ಯಾಂಕ್ ಕಟ್ಟಿಲ್ಲ. ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ. ಇವತ್ತಿಗೂ 24/7 ನಾವು ಶುದ್ಧ ಕಾವೇರಿ ನೀರು. ಇವತ್ತಿಗೂ ನಾವ್ ಯಾವ ಟ್ಯಾಂಕ್ ಇಟ್ಕೋಬೇಕು ಅನ್ನೋ ಕಲ್ಪನೆನೇ ಇಲ್ಲ ನಮಗೆ. ಅಂತ ಒಂದು ಅದ್ಭುತವಾದಂತ ಸೌಲಭ್ಯವನ್ನ ಮಹಾರಾಜರು 100 ವರ್ಷದ ಕೆಳಗೆ ನಮಗೆ ಕೊಟ್ಬಿಟ್ರು. ಹಂಗಾಗಿ ನಾವು ಬೆಳೀತಾ ಎಲ್ಲಿ ಬೆಳೆದ್ವಿ ನೋಡಿ. ನಾ ಇವ್ ಮಾತು ಹೇಳ್ತೀನಿ, ಇವತ್ತು ತುಂಬಾ ಸಿರಿವಂತಿಕೆ ಇರೋರ್ಗೆ ಅವೆಲ್ಲ ಸಿಗುತ್ತೆ. ಅವತ್ತು ಬಡವ ಅತ್ಯಂತ ಸಾಮಾನ್ಯನಿಗೆ ಮಹಾರಾಜರಂತೆ ಬೆಳೆಸಿದ್ರು. ಎಷ್ಟು ಲೆಕ್ಕ. ಇವತ್ತಿನ ಮಾನದಂಡಗಳನ್ನೇ ತಗೊಂಡ್ರೆ ಭಾರತಕ್ಕೆ ಅತಿ ಹೆಚ್ಚು GST ಕೊಡ್ತಾ ಇರೋರಲ್ಲಿ ನಾವು ಕರ್ನಾಟಕದವರು ಒಬ್ರು ಅಂತ ಅಂಕಿ ಅಂಶಗಳಲ್ಲಿ ನೀವು ನ್ಯೂಸ್ ಗಳಲ್ಲಿ ನೋಡ್ತಾ ಇರ್ತೀರಿ. ಅವತ್ತಿಂದನೂ ಇದೆ ಸರ್. ಇದು 200 ವರ್ಷಗಳಿಂದನೂ ನಾವೇ ಜಾಸ್ತಿ ಕೊಡ್ತಾ ಇರೋದು. ಒಕ್ಕೂಟ ಸರ್ಕಾರಕ್ಕಾಗಿರ್ಬೋದು, ಬ್ರಿಟಿಷರ್ಗಾಗಿರ್ಬೋದು, ಅತಿ ಹೆಚ್ಚು ತೆರಿಗೆ ಕೊಟ್ಟವ್ರು ನಾವು, ಅತಿ ಹೆಚ್ಚು ಉತ್ಪನ್ನಗಳನ್ನ ಕೊಟ್ಟವ್ರು ನಾವು. ಇಷ್ಟೆಲ್ಲ ಕೊಟ್ಟು ಇನ್ನೂ ಇಷ್ಟು ಉಳಿಸ್ಕೊಂಡಿದೀವಿ ನಾವು. ಅಂದ್ರೆ ನಮ್ಮ ಹತ್ರ ಎಷ್ಟಿತ್ತು. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಇರಾನಿನ ಮಹಾರಾಜನಾದಂತ 2ನೇ ಖುಸ್ರೋ ಕಾಲದಲ್ಲಿ ಇರಾನು ದಿಕ್ಕೆಟ್ಟು ಹೋಗುತ್ತೆ. ಅವಾಗ ಇರಾನ್ಗೆ ಹಣ ಸಹಾಯವನ್ನ ಮಾಡಿ ದೇಶವನ್ನ ಕಟ್ಟಿದಂತವನು ಇಮ್ಮಡಿ ಪುಲಿಕೇಶಿ. ಎಲ್ಲಿಯ ಇಮ್ಮಡಿ ಪುಲಿಕೇಶಿ, ಎಲ್ಲಿಯ ಇರಾನು, ಎಲ್ಲಿಯ ಮಹಾರಾಜ 2ನೇ ಖುಸ್ರೋ. ಇವನ್ ಕಾಂಟ್ಯಾಕ್ಟ್ ಎಲ್ಲಿ ತನಕಿತ್ತು, ಅಥವಾ ಕನ್ನಡಿಗರ ಸಾಮ್ರಾಜ್ಯದ ಖ್ಯಾತಿ ಎಲ್ಲೆಲ್ಲಿ ಹರಡಿತ್ತು, ಸುಮ್ನೆ ಇಮ್ಯಾಜಿನ್ ಮಾಡ್ರಿ. ನಾನು ಹೇಳೋದು 400, 450, 500ನೇ ಇಸ್ವಿ. ಇದು 1,500 ವರ್ಷದ ಹಿಂದೆ. ಇವತ್ತಿಗೆ 2ನೇ ಖುಸ್ರೋ ಬಂದು ಇಮ್ಮಡಿ ಪುಲಿಕೇಶಿನ್ ಕೇಳ್ಕತ್ತ, ನಮ್ ದೇಶ ಹೋಗ್ಬಿಡಿದೆ ಆರ್ಥಿಕವಾಗಿ, ನೀನ್ ಸಹಾಯ ಮಾಡು ಅಂತ. ಇವನು ಅವನಿಗೆ ಸಹಾಯ ಮಾಡಿ ಆ ದೇಶ ನಿಲ್ಲೋದಕ್ಕೆ ಕಾರಣ ಆಗ್ತಾನೆ. ಇದೆಲ್ಲ ಇತಿಹಾಸದಲ್ಲಿ ಇದೆಯಾ? ಎಸ್ ಇದೆಲ್ಲ ಇದೆ. ಅಜಂತ ಎಲ್ಲೋರ ಕಟ್ಟಿದವ್ ನಮ್ ಕನ್ನಡಿಗನಾದಂತ 1ನೇ ಕೃಷ್ಣ ಅಜಂತ ಎಲ್ಲೋರ ಅವನ್ ಕಟ್ದ. ಹೆಂಗ್ ಕಟ್ದ ಅಂತ ಇವತ್ತು ಎಲ್ಲೆಲ್ಲಿಂದ ಬಂದು ತಲೆ ಕೆಡ್ಸ್ಕೊತಾ ಇದಾರೆ. ಆ ಕೆತ್ತಿದ ಕಲ್ಲೆಲ್ಲೋಯ್ತು, ಅದು ಕಟ್ಟಕ್ಕೆ ಎಷ್ಟು ವರ್ಷ ತಗೊಂಡ, ಇದು ಇವ್ರು ಕಟ್ಟೇ ಇಲ್ಲ ಅಂತ ಬೇರೆ ಯೂಟ್ಯೂಬರ್ಸ್ ಯಾರೋ ಏಲಿಯನ್ಸ್ ಬಂದ್ ಕಟ್ಟಿಬಿಟ್ರು ಅಂತ ನಮ್ಮನ್ನೆಲ್ಲ ಡಿಮಿನಿಷ್ ಮಾಡಕ್ಕೂ ನೋಡಿದ್ರು. ಕನ್ನಡಿಗರನ್ನ ತುಳಿಯೋದಕ್ಕೆ ಇದು ಮನುಷ್ಯರು ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ, ಏಲಿಯನ್ಸ್ ಕಟ್ಟಿದ್ರು ಅಂತ. ಅರೆ ಕ್ಯಾ ಬಾತೆ, ಹೆಂಗ್ ಏಲಿಯನ್ಸ್ ಕಟ್ಬಿಟ್ರು? 1 ದೇವಸ್ಥಾನ ಕಟ್ಟಿದ್ರು. ಹೊಯ್ಸಳರು ಕಟ್ಟಿರೋ 100 ದೇವಸ್ಥಾನ, 1000 ದೇವಸ್ಥಾನಗಳು. ನಾವು ಒಂದು ಬೇಲೂರು ಹಳೇಬೀಡು ನೋಡ್ತೀವಿ ಸರ್. ನೀವು ಗೋವಿಂದನ ಹಳ್ಳಿಗೆ ಹೋಗಿ ಒಂದು ಪಂಚಲಿಂಗೇಶ್ವರನ ದೇವಸ್ಥಾನ ನೋಡ್ಬೇಕು. ಬಿಚ್ಚಕ್ಕಾಗಲ್ಲ ಅಂತ ಅದ್ಭುತವಾದಂತ ದೇವಸ್ಥಾನ. ಹೋಗೋರು ದಿಕ್ಕಿಲ್ಲ.
ಕೈದಾಳದಲ್ಲಿರೋ ಚೆನ್ನಕೇಶ್ವರ ವಿಗ್ರಹ 15 ಅಡಿ ಎತ್ತರ ಇದೆ. ಒಂದು ಮಳ ಹೂ ಹಾಕೋರಿಲ್ಲ. ಆ ವಿಗ್ರಹ ಇವತ್ ಮಾಡಿಸ್ತೀನಿ ಅಂದ್ರೆ 10 ಕೋಟಿ ರೂಪಾಯಿ ಆಗುತ್ತೇನೋ. ಎಂತ ವಿಗ್ರಹ. ಪೂಜಾರು ಆ ರೂಮನ್ನೆಲ್ಲ ಕತ್ಲೆ ಮಾಡಿ ಹಿಂದೆ ಟಾರ್ಚ್ ಬಿಟ್ಟು ನೋಡ್ತಾರೆ. ಎಂತ ಮೈನರ್ ಹೋಲ್ಸ್ ಅದ್ರಲ್ಲಿ ಕಾಣುತ್ತೆ. ಒಂದ್ ಸಣ್ಣ ಹಂಚಿಕಡ್ಡಿ ಈ ಕಡೆಯಿಂದ ಆ ಕಡೆಯಿಂದ ತೆಗಿತಾರೆ. ನಮ್ಗೆಲ್ಲೋಯ್ತು ಅಭಿಮಾನ, ನಮ್ ಸ್ವಾಭಿಮಾನ ಎಲ್ಲೋಯ್ತು? ಇಂಥದ್ದನ್ನೆಲ್ಲ ಬಿಟ್ಟು ನಾವ್ ಎಲ್ಲೋ ಓಡ್ತಾ ಇದೀವಲ್ಲ 30-40 ಸೈಟು. ಸಿಂಗಾಪುರ್ ಸಿಂಗಾಪುರ್ ರೀ. ನಮ್ಮವ್ರು 1905 ವಿದ್ಯುತ್ ದೀಪ ತಂದಾಗ ಅವರೆಲ್ಲ ಪಂಜಿ ಇಟ್ಕೊಂಡು ಓಡಾಡ್ತಾ ಇದ್ರು ಕಣ್ರಿ. ಮೊಮ್ಮಗ ಇಂಜಿನಿಯರಿಂಗ್ ಮಾಡ್ದ ಅಂತ ಎಲ್ಲ SLC ಮಾಡಿರೋ ತಾತನ್ ಮರಿಬಾರ್ದು. SLC ಮಾಡಿರೋ ತಾತನ್ ನಾಲೆಡ್ಜ್ ಮುಂದೆ ಮೊಮ್ಮಗನ್ ಇಂಜಿನಿಯರಿಂಗ್ ಏನೂ ಇಲ್ಲ.